ಮಗು ಹೇಗ್ ನಡೀತಿದೆ ನಿನ್ನ ಓದು ಅಂತ ಅಪ್ಪ ಕೇಳಿದಾಗ ಚೆನ್ನಾಗಿ ನಡೀತಿದೆ ಅಪ್ಪ ಅಂತೀಯ. ಮಾರ್ಕ್ಸ್ ಚೆನ್ನಾಗಿ ತೆಗಿತಿದೀಯಲ್ವಾ ಅಂತ ಕೇಳಿದಾಗ ಹೌದಪ್ಪ ಚೆನ್ನಾಗಿ ತೆಗಿತಿದೀನಿ ಅಂತೀಯಲ್ವಾ. ಎಷ್ಟು ದಿನ ಹೇಳ್ತೀಯ ಇದೇ ಸುಳ್ಳನ್ನ? ಓದಲ್ಲ, ಕಾರಣಗಳನ್ನ ಕೊಡ್ತೀಯ. ನಿನ್ನ ಹತ್ರ ಒಂದು ಕಾರಣ ಇಲ್ವಾ ಓದೋಕೆ? ನಿನ್ಗೆ ಓದೋಕೆ ಮನಸ್ಸಿರಲ್ಲ, ಬೆಳಗ್ಗೆ ಓದೋಕೆ ಬೇಜಾರಾಗುತ್ತೆ, ರಾತ್ರಿ ಓದೋಣ ಅಂದ್ರೆ ನಿದ್ದೆ ಬರುತ್ತೆ ಅಂತೀಯ, ಬೆಳಗ್ಗೆ ಎದ್ದು ಓದೋಣ ಅನ್ಕೊಳ್ತೀಯ, ಆದ್ರೆ ಎದ್ದೇಳೋದಿಲ್ಲ. ಓದ್ಬೇಕು ಅಂತ ಯೋಚಿಸ್ತಾ ವರ್ಷವನ್ನೇ ಕಳೆದ್ಬಿಟ್ಟೆ. ಯಾವತ್ತಾದ್ರೂ ಕೇಳಿದೀಯಾ ನಿನ್ ತಂದೆನ, ಅಪ್ಪ ಬೆಳಗ್ಗೆ ಯಾಕೆ ಜಲ್ದಿ ಎದ್ದೇಳ್ಬೇಕಂತ? ಅಮ್ಮನನ್ನ ಕೇಳಿದೀಯಾ, ಅಮ್ಮ ಬೆಳಗ್ಗೆ 4 ಗಂಟೆಗೆ ಹೇಗೆ ಎದ್ದೇಳ್ತೀಯ ಅಂತ? ನಿಮ್ಮಪ್ಪ ಕಷ್ಟಪಟ್ಟು ಫೀಸ್ ಕಟ್ತಿರೋದು ನೀನ್ ಚೆನ್ನಾಗಿ ಓದ್ತೀಯಾ ಅಂತ, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ. ನಿನ್ಗೋಸ್ಕರ ನಿನ್ ತಂದೆ ಒಳ್ಳೆ ಕಾಲೇಜು, ಒಳ್ಳೆ ಇನ್ಸ್ಟಿಟ್ಯೂಟು, ಒಳ್ಳೆ ರೂಮು, ಒಳ್ಳೆ ಹಾಸ್ಟೆಲ್, ಮೊಬೈಲ್ ಎಲ್ಲ ಫೆಸಿಲಿಟೀಸ್ ಅವೈಲಬಲ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ನಿನ್ ಗಮನ ಇರೋದು ಟೈಮ್ ವೇಸ್ಟ್ ಮಾಡೋದ್ರ ಕಡೆ, ಮೊಬೈಲ್ ಅಲ್ಲಿ ಗೇಮ್ ಆಡೋದು, ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡೋದ್ರಲ್ಲಿ, ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿ ಮಾಡೋದ್ರಲ್ಲಿ, ಅಪ್ಪ ಅಮ್ಮನ ಕಷ್ಟದ ದುಡ್ಡನ್ನ ಎಂಜಾಯ್ ಮಾಡೋದ್ರಲ್ಲಿ. ಒಂದ್ ವೇಳೆ ನಿನ್ಗೆ ಓದೋಕೆ ಮನಸ್ಸಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೋ. ಒಂದಿನ ನಿನ್ ತಾಯಿ ಕೆಲ್ಸ ಮಾಡೋ ಗಾರ್ಮೆಂಟ್ಸ್ ಹೋಗಿ ಒಂದಿನ ಕೆಲ್ಸ ಮಾಡೋದನ್ನ ನೋಡು. ನಿನ್ ತಂದೆ ಬಿಸ್ಲಲ್ಲಿ ಕೆಲ್ಸ ಮಾಡೋದನ್ನ ನೋಡು. ಆಗ ಹೇಳು, ನಿನ್ಗೆ ಓದೋದ್ ಈಸಿನಾ ಅಥವಾ ಬಿಸ್ಲಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಕೆಲ್ಸ ಮಾಡೋದಾ ಅಂತ? ನಿನ್ ತಂದೆ ತಾಯಿ ನಿನ್ಗೋಸ್ಕರ ತಮ್ಮ ಎಷ್ಟೋ ಆಸೆ ಕನಸುಗಳನ್ನ ಆಸೆಗಳಾಗಿ ಇಟ್ಕೊಂಡಿದ್ದಾರೆ. ನಿನ್ನ ಆಸೆಗಳನ್ನ ಪೂರ್ತಿ ಮಾಡ್ತಾ ತಮ್ಮ ಆಸೆಗಳನ್ನೇ ಮರ್ತು ಬಿಟ್ಟಿದ್ದಾರೆ. ಮೇ ಬಿ ನಿನ್ ತಾಯಿಗೆ ಅವ್ರಿಗೆ ಇಷ್ಟವಾದ ಅಡಿಗೆ ಯಾವುದು ಅಂದ್ರೆ ಗೊತ್ತಿರುತ್ತೋ ಇಲ್ವೋ, ಆದ್ರೆ ನಿನ್ಗೆ ಇಷ್ಟವಾದ ಅಡಿಗೆ ಯಾವುದು ಅಂದ್ರೆ ಪಟ್ ಅಂತ ಹೇಳ್ತಾರೆ. ಆದ್ರೂ ನಿನ್ಗೆ ಓದೋಕೆ ಮನಸ್ಸಿರಲ್ಲ ಅಲ್ವಾ? ದಿನದ 24 ಗಂಟೆಯಲ್ಲಿ ನಿನಗೆ ಯಾವತ್ತೂ ಅನ್ಸೋದೇ ಇಲ್ವಾ ದೇವ್ರಂತ ತಂದೆ ತಾಯಿಗೋಸ್ಕರ ಆದ್ರೂ ಇನ್ನು ಚೆನ್ನಾಗಿ ಓದ್ಬೇಕಂತ? ಯಾವತ್ತು ನಿನ್ ಮನ್ಸಿಗೆ ಬರೋದೇ ಇಲ್ವಾ ನನ್ ತಂದೆ ತಾಯಿ ಯಾರಿಗೋಸ್ಕರ ಕಷ್ಟ ಪಡ್ತಿದ್ದಾರೆ ಅಂತ? ಆಮೇಲೆ ಓದ್ತೀನಿ, ನಾಳೆ ಓದ್ತೀನಿ, ನಿದ್ದೆ ಬರ್ತಿದೆ, ಬೆಳಗ್ಗೆ ಎದ್ದು ಓದ್ತೀನಿ. ಈ ರೀತಿ ನಿನ್ನ ಹತ್ರ 10 ಕಾರಣಗಳಿರಬಹುದೇನೋ ನೀನು ಓದ್ದಿರೇ ಇರೋಕೆ. ಆದ್ರೆ ನಿನ್ ತಂದೆ ಹಗ್ಲು ರಾತ್ರಿ ಅಂದೆ ಶಿಫ್ಟ್ ಮೇಲೆ ಶಿಫ್ಟ್ ಮಾಡ್ತಿರೋಕೆ ಏಕೈಕ ಕಾರಣ ಅಂದ್ರೆ ಅದು ನೀನು, ಕೇವಲ ನೀನು ಮಾತ್ರ. ಓದು, ಚೆನ್ನಾಗಿ ಓದು. ನಿನ್ ತಂದೆ ತಾಯಿಗೋಸ್ಕರ ಆದ್ರೂ ಇನ್ನು ಚೆನ್ನಾಗಿ ಓದು.